ಸತ್ಯ ನಮ್ಮ ಆಚಾರ, ಧರ್ಮ ನಮ್ಮ ಪ್ರಚಾರ, ಶಾಂತಿ ನಮ್ಮ ಸ್ವಭಾವ, ಪ್ರೇಮ ನಮ್ಮ ಸ್ವರೂಪ ಎಂಬ ಆದರ್ಶ ತತ್ವ ಸಿದ್ಧಾಂತದ ಅಡಿಯಲ್ಲಿ ಶ್ರೀಮಠದ ಸತ್ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಬಂದಿರುವಂತಹ ಮಧ್ಯ ಕರ್ನಾಟಕದ ತುಂಗಭದ್ರಾ ನದಿ ತೀರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಹೊಳೆರಾಮಪುರ ಇಂದು ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯವರ ಕೃಪಾಶೀರ್ವಾದದಿಂದಾಗಿ ರಾಮಪುರ ಗ್ರಾಮವೆಂದು ಪ್ರಸಿದ್ಧಿಗೆ ಪಾತ್ರವಾಗಿ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ನೆರೆಹೊರೆಯ ರಾಜ್ಯಗಳಲ್ಲಿ ಭಕ್ತಿಯ ಪ್ರಚಾರದ ಧರ್ಮ ಪ್ರಚಾರ ಕಾರ್ಯದೊಂದಿಗೆ ಭಕ್ತರ ಸಂಕಷ್ಟಗಳನ್ನು ನಿವಾರಣೆ ಮಾಡುವ ಸಲುವಾಗಿ ಪವಾಡ ಮಹಿಮೆಗಳಿಂದ ಪ್ರಸಿದ್ಧಿಗೆ ಪಾತ್ರವಾಗಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿ ಮಹಾಸಂಸ್ಥಾನದ ಸನ್ನಿಧಾನದಲ್ಲಿ ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನದಂದು ಶ್ರೀ ಸದ್ಗುರು ಶಿವಯೋಗಿ ಹಾಲಸ್ವಾಮೀಜಿಯವರ ಮಹಾರಥೋತ್ಸವವು ನೆರವೇರುವಂಥದ್ದು ಇಲ್ಲಿನ ಭಕ್ತಿ ಪ್ರಧಾನವಾಗಿರುವಂತಹ ಒಂದು ಧಾರ್ಮಿಕ ಆಚರಣೆಯಾಗಿದೆ. ಭಕ್ತಿ ಪ್ರಧಾನವಾಗಿರುವಂತಹ ಮಹಾರಥೋತ್ಸವಕ್ಕೆ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ನೆರೆಹೊರೆಯ ರಾಜ್ಯಗಳಿಂದ ಭಕ್ತ ಬಾಂಧವರ ಅನೇಕರು ಈಗಾಗಲೇ ಶ್ರೀಮಠದ ಆವರಣಕ್ಕೆ ಬಂದು ಆಗಮಿಸಿ ಶ್ರೀಮಠದ ಸನ್ನಿಧಾನದಲ್ಲಿ ತಮ್ಮ ಭಕ್ತಿಯ ಅರಿಕೆಯ ಸೇವೆಯನ್ನು ಉದಾರವಾಗಿ ಸಮರ್ಪಣೆ ಮಾಡುವ ಮೂಲಕ ಶ್ರೀಮಠದ ಸನ್ನಿಧಾನದಲ್ಲಿ ತಮಗೆ ಸಂತಾನ ಪ್ರಾಪ್ತಿಯಾದಂತಹ ಮಕ್ಕಳನ್ನು ಕರೆತಂದು ಜವಳ ಸಮರ್ಪಣೆಯಂತಹ ಸೇವೆಗೆ ಮುಂದಾಗಿದ್ದಾರೆ. ಜೊತೆಗೆ ತಮ್ಮ ತಮ್ಮ ಸಂಕಷ್ಟಗಳ ನಿವಾರಣೆ ಸಲುವಾಗಿ ಬೇಡಿಕೊಂಡಂತಹ ಭಕ್ತ ಬಾಂಧವರೆಲ್ಲರೂ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸುವ ಸದುದ್ದೇಶದಿಂದ ಶ್ರೀಮಠಕ್ಕೆ ಆಗಮಿಸಿ ದವಸ ಧಾನ್ಯ ದಕ್ಷಿಣೆಯನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡುವ ಮೂಲಕ ಶ್ರೀ ಗುರುವರ್ಯರ ಶುಭಾಶೀರ್ವಾದ ಹಾಗೂ ಶುಭ ಅನುಗ್ರಹವನ್ನು ದರ್ಶನ ಪಡೆಯುವ ಮೂಲಕ ಶ್ರೀಗಳವರಿಂದ ಭಕ್ತ ಬಾಂಧವರೆಲ್ಲರೂ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥರಾಗುತ್ತಿರುವಂಥದ್ದು ಶ್ರೀಮಠದ ಸನ್ನಿಧಾನದಲ್ಲಿ ರಥೋತ್ಸವದ ಮುನ್ನ ದಿನವಾಗಿರುವಂತಹ ಇಂದು ಕಂಡುಬಂದಂತಹ ಒಂದು ಪ್ರತ್ಯಕ್ಷ ನಿದರ್ಶನದ ಸಂಗತಿಯಾಗಿದೆ. ಶ್ರೀಮಠದ ಸನ್ನಿಧಾನದಲ್ಲಿ ಈಗಾಗಲೇ ವಿದ್ಯುತ್ ಜಗಮಗಿಸುವ ದೀಪಾಲಂಕಾರ ಕಂಗೊಳಿಸುತ್ತಿದ್ದು ಶ್ರೀಮಠದ ಆವರಣಕ್ಕೆ ಆಗಮಿಸುವಂತಹ ಪ್ರತಿಯೊಂದು ರಸ್ತೆಗಳು ಹಾಗೂ ರಾಮಪುರ ಗ್ರಾಮದಲ್ಲಿರುವಂತಹ ಶ್ರೀಮಠದ ಕರ್ತೃಗದ್ದೆಗೆ ಹಾಗೂ ಇನ್ನು ಇತರ ಪರಿವಾರ ದೇವರುಗಳ ದೇವಸ್ಥಾನಗಳೆಲ್ಲವೂ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸುತ್ತಿವೆ. ಶ್ರೀಮಠದ ಆವರಣಕ್ಕೆ ಆಗಮಿಸುವ ರಸ್ತೆಗಳು ಕೂಡ ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದು ಶ್ರೀಮಠದ ಸುತ್ತಮುತ್ತಲ ಪ್ರದೇಶವೆಲ್ಲವೂ ಸುಂದರಮಯವಾದ ಚಿತ್ರಣದಿಂದ ಕಂಗೊಳಿಸುತ್ತಿದೆ. ಭಕ್ತ ಬಾಂಧವರೆಲ್ಲರೂ ಈಗಾಗಲೇ ಶ್ರೀಮಠದ ಆವರಣಕ್ಕೆ ಮುಂಚಿತವಾಗಿ ಬಂದು ಭಾಗವಹಿಸಿ ಭಕ್ತಿಯ ಪೂಜೆ ಹಾಗೂ ದಕ್ಷಿಣೆಯನ್ನು ಸಮರ್ಪಿಸಿ ಶ್ರೀಮಠದ ಸನ್ನಿಧಾನದಲ್ಲಿ ಅನ್ನದಾಸೋಹ ಪ್ರಸಾದವನ್ನು ಸ್ವೀಕರಿಸುವ ಮೂಲಕ ಕೃತಾರ್ಥರಾಗುತ್ತಿರುವಂತಹ ಸಂಗತಿ ಮಹಾರಥೋತ್ಸವದ ಸಂದರ್ಭದಲ್ಲಿ ವಿಶೇಷತೆಗಳಲ್ಲಿ ಒಂದಾಗಿರುವಂತಹ ಸಂಗತಿಯಾಗಿದೆ. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಇಂದು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಬೆಲ್ ಬಟನ್ ಒತ್ತುವ ಮೂಲಕ ತಾವೆಲ್ಲರೂ ಪ್ರೋತ್ಸಾಹಿಸಿ. ನಮಸ್ಕಾರಗಳು.